ನಾನು ಪ್ಲಾಸ್ಟಿಕ್ ವಿರೋಧಿ. ನೀವು ನಮ್ಮ ಮನೆ ನೋಡ್ಬೋದು, ನಾನು ಯಾವ್ದೇ ಪ್ಲಾಸ್ಟಿಕ್ ಡಬ್ಬಿ ಏನು ಇಟ್ಟಿಲ್ಲ. ಮತ್ತೆ ನಮ್ಮ ಸೊಸೆಯರು ಅದಕ್ಕೆ ನನ್ ಜೊತೆ ಸಪೋರ್ಟ್ ಆಗಿದಾರ. ಅವರು ಪ್ಲಾಸ್ಟಿಕ್ ಅವರು ಬೇಡ ಅಂತಾರೆ. ಎಲ್ಲ ಸ್ಟೀಲು ಇಲ್ಲ ಅಂದ್ರೆ ಗ್ಲಾಸ್. ನಾವ್ ಅದಕ್ಕೇನ್ ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ. ದುಡ್ಡು ಯಾರೋ ಗಿಫ್ಟ್ ಕೊಟ್ಟಿರ್ತಾರೆ, ಬಾಟ್ಲುಗಳು ಅಥವಾ ಜೇನುತುಪ್ಪದ ಬಾಟ್ಲು, ಏನೋ ಒಂದು ವಸ್ತು ತಂದಿರ್ತೀವಿ ಕೊಂಡು, ಅದನ್ನೇ ಸ್ವಚ್ಛಾಗಿ ತೊಗೊಳೋದು, ಅದ್ರೊಳಗೆ ನಾವು ಹಾಕಿಡ್ಬೋದು. ಎರಡು ಉಪಯೋಗ ಆಗುತ್ತೆ. ಅದ್ರಲ್ಲಿ ಏನ್ ಇಟ್ಟಿವಿ ಅಂತ ಕಾಣ್ತೈತಿ, ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಕೆಮಿಕಲ್ ರಿಯಾಕ್ಷನ್. ಪ್ಲಾಸ್ಟಿಕ್ ಮುಂದೆ ನನಗೆ ಭಯ ಆಗ್ತೈತಿ. ಈಗ ನೋಡ್ರಿ ಎಷ್ಟು ಬಿದ್ದಿರೋದ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ತೈತಿ, ನಾಳೆ ಏನಾದ್ರು ಈಗೆಲ್ಲ ಅವಘಡಗಳಾಗೋದು ಅದರಿಂದಾನೆ. ಈಗ ಏನು ಹವಾಮಾನದ ವೈಪರೀತ್ಯಗಳಾಗೋದು ಈ ಪ್ಲಾಸ್ಟಿಕ್ ಇಂದ. ಅತಿಯಾದ ಪ್ಲಾಸ್ಟಿಕ್, ಗಿಡಗಳನ್ನ ಕಡಿಯೋದ್ರಿಂದ. ಪರಿಸರ ಉಳಿಸ್ಬೇಕು, ಪ್ಲಾಸ್ಟಿಕ್ ವಿರೋಧಿಸ್ಬೇಕು. ಪ್ಲಾಸ್ಟಿಕ್ ಆದಷ್ಟು ಎಲ್ಲಿತ್ರಮ್ಮ ಪ್ಲಾಸ್ಟಿಕ್ ಡಬ್ಬಿ ಬೆಲೆ ಎಲ್ಲಿದ್ದು ಮೊದ್ಲಿದ್ದಿಲ್ಲ. ಅದು ಉಪ್ಪಿನಕಾಯಿ ಜಾಡಿ ಎಲ್ಲ ಸಿರಾಮಿಕ್ದು ಅವೇ ಇರ್ತಿದ್ವು. ಆಮೇಲೆ ಟೀ ಕಪ್ಪು ಸಾಸರ್ ಇರ್ತೈತಿ. ಇವಾಗ ಅವು ತುಂಬಾ ಕಡಿಮೆ. ಅವು ಇಲ್ಲ ಅಂದ್ರೆ ಸ್ಟೀಲ್ ಇರೋವು. ಸ್ಟೀಲ್ ಅಷ್ಟೇ ಐತಿ. ಪ್ಲಾಸ್ಟಿಕ್ ಏನ್ ಇಲ್ಲಿ ಗಿಡ ಹಚ್ಚೋದು. ಮತ್ತೆ ನನ್ ಕೈಲೇ ಇಲ್ಲಿ ನಮ್ ಕಾಲೋನಿಲೇ ಅದ್ರ ಸಲುವಾಗಿ ಎಲ್ಲರಿಗೂ ಪರಿಸರ ಪ್ರಜ್ಞೆ ಬೆಳಿಲಿ ಅಂತ ನಮ್ ಕಾಲೋನಿಲಿ 200 ಗಿಡ ಹಚ್ಚಿ ಬೆಳೆಸೇನಿ. ಕಾಲನಿ ಹಚ್ಚಿ ಬೆಳೆಸಿದ ಇವೆಲ್ಲ ಈಗ ನೋಡಿ ದೊಡ್ಡವಾಗಿ ಅವ್ ನನಗೆ ಖುಷಿ ಆಗ್ತತಿ. ಈಗ ಮಕ್ಕಳನ್ನ ಬೆಳೆಸ್ತಷ್ಟು ಖುಷಿ ಆಗ್ತತಿ. ನಾನ್ ಅದೇ ಅಂತ ನೀವು ಎಲ್ಲೋ ಒಂದ್ ಹಚ್ಚಿರೋ ಗಿಡಕ್ ಕಾರ್ ತಗೊಂಡ್ ತಿರುಗ್ತಾರ ಅದ್ರ ನೆಳ್ಳ ಗಿಡಕ್ಕೆ. ಏನಂತ ನಿಮ್ ಕಾರಿಗೆ ಗಿಡ ನೆರಳು ಬೇಕಲ್ಲ, ನೀವು ನಿಲ್ಲೋಕ್. ಈಗ ನೋಡಿ ಬಿಸಿಲು ಎಷ್ಟಿದೆ, ನಿಲ್ಲೋಕ್ ಗಿಡ ಬೇಕಲ್ಲ. ಅದ್ ಗಿಡ ಕಡುದು ಎಲ್ಲೋ ಇರೋ ಕಡೆ ಓಡೋಡ್ ಹೋಗಿ ನಿಲ್ತೀರಿ. ಅದೇ ಇರೋ ಗಿಡ ಉಳಿಸ್ಕೊಂಡ್ರೆ ಸಾಕು. ಒಂದ್ ಬಸ್ ಸ್ಟಾಪ್ ಎಲ್ಲ ಆಯ್ತು, ನಿಂತಿರ್ತೀವಿ ಬಸ್ ಬರೋಕೆ, ಆಟೋ ಬರೋಕೆ, ಬಿಸಿಲಿದೆ ಇರೋ ಅಲ್ಲೆಲ್ಲೋ ನೆರಳಿರೋ ಕಡೆ ಅಂತೀವಿ. ಮರಗಿಡಗಳನ್ನ ನಾವೇ ಹಚ್ಚಲಿಲ್ಲ. ಅದ್ ಎಲ್ಲಿ ಮರ ಗಿಡ? ವೈಪರೀತ್ಯಗಳು ತಪ್ತವು ಪರಿಸರ ಉಳಿಸಿದ್ರೆ. ಆಮೇಲೆ ಕಾಡ್ನಾಗಿನ ಪ್ರಾಣಿ ಎಲ್ಲಾ ಈಗ ನಾಡಿಗೆ ಬರಾಕತ್ತವು. ಅದು ನಾವು ಕಾಡು ಉಳಿಸ್ಕೊಂಡ್ರೆ, ಪರಿಸರ ಉಳಿಸ್ಕೊಂಡ್ರೆ ಇವೆಲ್ಲಾ ಪ್ರಾಬ್ಲಮ್ ಇರಂಗಿಲ್ಲ. ಆಮೇಲೆ ಭೂಮಿ ನಾಳೆ ಬರೋ ಮಕ್ಕಳಿಗೆ ಭೂಮಿ ಉಳಿಸಿ ಹೋಗ್ಬೇಕು ನಾವು. ಇದನ್ನ ನಾಶ ಮಾಡಬಾರ್ದು. ಈಗ ಇದಿಷ್ಟೆಲ್ಲಾ ಪ್ಲಾಸ್ಟಿಕ್ ಆದ್ರೆ ಮುಂದೆ ನೀವೇ ಎಷ್ಟು ಭಯಂಕರ ವಿಚಾರ ಮಾಡಿ ನೋಡ್ರಿ, ಏನ್ ಆಗ್ತತಿ ಜಗತ್ತು. ಪ್ಲಾಸ್ಟಿಕ್ ತುಂಬಿಟ್ರೆ ಬೆಳೆಯಲ್ಲ, ಆಕ್ಸಿಜನ್ ಇರಲ್ಲ. ಗಿಡಗಳೆಲ್ಲ ಹಾಳಾದ್ರೆ ಆಕ್ಸಿಜನ್ ಸಿಲಿಂಡರ್ ಸಲುವಾಗಿ ಹೊಡೆದಾಟ ಆಗ್ತಾವ ಮುಂದೆ. ಆಕ್ಸಿಜನ್ ಸಿಲಿಂಡರ್ ಸಲುವಾಗಿ ಅದನ್ನ ನಾವು ಈಗ ಕೆಲವೊಬ್ರು ಅಂತಾರೆ, ಏನ್ ಬಿಡ ನಾವಿರೋ ತನಕ ಐತಿ ಇದ್ದು ಹೋಗ್ಬಿಡಣ, ಮುಂದ್ಲ ಕತೆ ಅಂತಾರೆ. ಈ ತರ ಮನೋಭಾವ ಇರಬಾರ್ದು ಅಂತೀನಿ ನಾನು. ನಮಗೇನ್ ಸಿಗಲ್ಲ, ನಮ್ಮ ಮಕ್ಕಳಿಗೆ ಸಿಗ್ಲಿ ಅಂತ ಆಸೆ ಪಡ್ತೀವಿ. ಅದೇ ಮುಂದಿನ ಜನರೇಷನ್ ಬೈಕೊಂತಾರೆ. ಮುಂದ್ಲವ್ರು ನೋಡ ನಮ್ ಹಿಂದ್ಲವ್ರೆಲ್ಲಾ ನಾಶ ಮಾಡಿ ಹೋಗ್ಬಿಟ್ರು. ನಾವ್ ಬೈಸ್ಕೋಬಾರ್ದು ಅವ್ರ ಜೊತೆ. ಹಾಗೆ ಸಾಹಿತ್ಯದೊಳಗೆ ನಿಮ್ದು ಹಾಬೀಸು ಬರೆಯೋದು, ಓದೋದು, ಸ್ಪೀಚ್ ಮಾಡೋದು, ಆಮೇಲೆ ಗಿಡಗಳನ್ನ ಬೆಳೆಸೋದು, ಗಾರ್ಡನಿಂಗು, ಅಡಿಗೆ ಮಾಡೋದು. ಮಕ್ಕಳಂದ್ರೆ ಬಹಳ ಇಷ್ಟ ನನಗೆ. ಮಕ್ಕಳ ಜೊತೆ ಕಾಲ ಕಳೆಯೋದು, ಹೊರಗೆ ಯಾವ್ದೇ ಮಕ್ಕಳಿರ್ಲಿ ಮಕ್ಕಳ ಜೊತೆ ಕಾಲ ಕಳೆಯೋದು ಅಂದ್ರೆ ನನಗಿಷ್ಟ. ಮತ್ತೆ ಬರವಣಿಗೆನು ಲೇಟ್ ಆಗೇ ಸ್ಟಾರ್ಟ್ ಆಯ್ತು, ಯಾಕಂದ್ರೆ ಜೀವನ ಸ್ಟ್ರಗಲ್ ಆಗು ಮೊದ್ಲಿಂದನು ನಂದು ಇದ್ರೊಳಗೆ ಬಂದ್ಬಿಡ್ತು. ಫಸ್ಟ್ ಹಿರಿಯರು ಹೇಳ್ದಂಗೆ ಕೇಳ್ಕೊಂತ ಹೋದೆ. ಆಮೇಲೆ ಜೀವನ ನಮ್ಮ ಮನೆಯವ್ರು ಇಲ್ದಾಗ ಸ್ಟ್ರಗಲ್ ಆಯ್ತು, ಸಂಘರ್ಷ ಒಂದು ಜೀವನ ಆಯ್ತು. ಆಮೇಲೆ ಒಂದು ತಹಬಂದಿಗೆ ನಾನೇ ಮನಸ್ಸು ಇದು ಮಾಡ್ಕೊಂಡು ನನ್ನ ಏನು ಸಣ್ಣ ಕಿರ್ತಾಗಿನ್ನು ಇದ್ವು. ಮೊದ್ಲಿಂದನು ನಂಗೆ ಬರೆಯೋದು, ಓದೋದು, ಪೇಂಟಿಂಗ್ ಇಂದು ಹವ್ಯಾಸ ಇತ್ತು, ಚಿತ್ರಕಲೆ ಅವೆಲ್ಲ ಇತ್ತು. ನಾನು ಒಂದು 40 ವರ್ಷದ ಮೇಲೆ ಬರೆಯೋಕ್ ಶುರು ಮಾಡಿದೆ, 45 ವರ್ಷದ ಮೇಲೆ. ಅವಾಗ ಪೇಪರ್ಗೆ ಪತ್ರಿಕೆಗೆ ಬರೀತಿದ್ದೆ. ಆಮೇಲೆ ಒಂದು ಕವನ ಸಂಕಲನ ಪ್ರಿಂಟ್ ಆಯ್ತು. 10 ಕತೆ ಬರೋದು ಇಟ್ಟಿದ್ದೊಬ್ರು ಏನ್ ಮನೇಲಿ ಬರೆದು ಇಟ್ಕೊಂಡಿದೀರಿ ಅಂತ ಹೇಳಿ ವಿಭೂತಿ ಅಂದಾನಪ್ಪ ಅನ್ನೋರು ಅದನ್ನ ಪುಸ್ತಕ ಮಾಡಿಕೊಟ್ರು. ಅದಕ್ಕೆ ಅವಾರ್ಡ್ ಸಿಕ್ತು. ಸ್ಟೇಟ್ ಲೆವೆಲ್ನಾಗ 2nd ಅವಾರ್ಡ್ ಸಿಕ್ತು. ಮೊನ್ನೆ ಒಂದ್ ಕವನ ಸಂಕಲನ ಸಾಹಿತ್ಯ ರತ್ನ ಅವಾರ್ಡ್ ಸಿಕ್ತು. ಒಟ್ಟು 3, ಒಂದು ಮಕ್ಕಳ ಪುಸ್ತಕ, ಒಂದು ಕತೆ ಪುಸ್ತಕ, ಒಂದು ಕವನ ಸಂಕಲನ, ಇನ್ನೂ 2 ಕವನ ಸಂಕಲನ ಆಗೋಷ್ಟು ಕವನ ಅದಾವು. ಮತ್ ಮನೆಗ್ ಬಂದವ್ರಿಗೆ ನಾನು ಈ ಬ್ಲೌಸ್ ಪೀಸು ಇವೆ ಉಪಯೋಗ ಇಲ್ಲದ ವಸ್ತು ಕೊಡೋದಿಲ್ಲ, ಅದು ಉಪಯೋಗ ಆಗ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಬುಕ್ಸ್ ಪ್ರಿಂಟ್ ಮಾಡಿಸ್ತೀನಿ.
ವಚನಗಳ ಬುಕ್ಕು, ಶರಣರ ಆತ್ಮಕಥೆಗಳು, ಆಮೇಲೆ ಸಮಾಜ ಸೇವೆ ಮಾಡಿದರು, ಪುಟ್ ಪುಟ್ಟ ಪಾಕೆಟ್ ಪುಸ್ತಕ ಅಂತಂದ್ ಅವನ್ ಇಷ್ಟಿಷ್ಟೇ ಪಾಕೆಟ್ ನಲ್ಲಿ ಇಟ್ಕೊಳೋ ಅಂತವ್ ಆರೋಗ್ಯದ ಬಗ್ಗೆ ಬರ್ದಿದ್ವು. ನನ್ ಮಕ್ಳ ಮದ್ವೆಗೂ ಅವನ್ನ ಮಾಡೇನಿ. ಈ ಬ್ಲೌಸ್ ಪೀಸ್ ಅದು ಇದು ಇದನ್ ಕೊಡೋ ಬದ್ಲಿ ಪುಸ್ತಕಗಳನ್ನೇ ಕೊಟ್ಟೇನಿ. ಪುಸ್ತಕಗಳನ್ನೇ ಕೊಡ್ತೀನಿ ಮನೆಗ್ ಬಂದವ್ರಿಗೆ. ನೀವು ಬರ್ದಿರೋದು ಯಾವ್ದಾದ್ರು ಒಂದು ಕವನಗಳನ್ನ ಹೇಳ್ಬೋದಾ ನೀವು? ಇದು ನಿನ್ನೆ ಬರ್ದಿದ್ದು ಹೇಳ್ತೀನಿ. ಹೇಳಿ. ಮಿನಿಗವನ. ಈಕೆ ಹರಿದ ಬಟ್ಟೆ, ಹಾಲಿರದ ಎದೆ ತೊಟ್ಟು, ಗುಳಿಗಣ್ಣ ಬಿಟ್ಟು, ಬೇಡಿದಳ ಆಕೆ ನಾಚಿಕೆ ಬಿಟ್ಟು, ಕಂದ ಹಸಿದಿದೆ ಅಮ್ಮ ದಯವಿಟ್ಟು, ಹಾಲು ಕೊಡಿ ತೊಟ್ಟು. ಆಕೆ ಗದರಿದಳಾಕೆ ಕಣ್ಣು ಬಿಟ್ಟು, ತೊಲಗಾಚೆ ಜಾಗ ಬಿಟ್ಟು, ಮಾಡಬೇಡ ಮುಟ್ಟು ಚೆಟ್ಟು, ಹೋಗಬೇಕು ನಾ ಕಲ್ಲ ನಾಗರನಿಗೆ ಹಾಲೆರೆದು ಬಿಟ್ಟು. ಈ ತರ ಕೆಲವೊಂದು ಚೆನ್ನಾಗಿದೆ. ಯಾಕ ನಾವು ಕಲ್ಲಿನ ನಾವು ಹಾಲು ನೋಡಿ, ಅದು ಮಗುಗ್ ಅವಶ್ಯಕತೆ ಇದೆ. ಪಾಪ ಅವಳು ಬಡವಿ, ಅವಳ ಎದೆ ಹಾಲು ಇಲ್ಲ, ಅಮ್ಮ ಒಂದಿಷ್ಟು ಹಾಲು ಕೊಡಿ ಅಂತ ಕೇಳ್ತಾಳೆ. ಅಲ್ಲಿ ಕೊಟ್ರೆ ಪುಣ್ಯ ಬರುತ್ತೋ, ಕಲ್ಲ ನಾಗರನಿಗೆ ಹಾಲು ಎರೆದ್ರೆ ಪುಣ್ಯ ಬರುತ್ತೋ? ಆ ಮಗು ಕೊಟ್ರ ನಾಗಪ್ಪನೇ ಆಶೀರ್ವಾದ ಮಾಡ್ದಂಗೆ ಆ ದೇವ್ರಿಗೆ ಕೊಟ್ಟಂಗೆ. ದೇವ್ರದು ಮಗು, ಹೌದು, ಅದೇ ದೇವ್ರು. ಅದ್ರ ಹಸಿವೆ, ನಮ್ಮ ಹಸಿವು ನಿಗ್ಸಿದ್ರೆ ನಮ್ಮ ಪುಣ್ಯ. ಹೌದು, ಅದು ವಾಸ್ತವ, ಸತ್ಯ. ಹೌದು. ನಿಮ್ದು ಈ ತರ ತುಂಬಾ ಸಮಾಜ ಸೇವೆಗಳೆಲ್ಲ ಇದೆ. ಕೆಲವೊಂದಕ್ಕೆ ದುಡ್ಡು ಕೊಡೋದಕ್ಕೆ ನೀವು ವಿರೋಧಿ. ಹೌದು. ನಾನು ಐಷಾರಾಮಿ, ಆಡಂಬರ, ಮತ್ತೆ ಉಪಯೋಗ ಇಲ್ಲ ಅದಕ್ಕೆ ದುಡ್ಡು ಕೊಡೋದು, ಶೋ, ಈ ಆಡಂಬರ ಐಷಾರಾಮಿ ಜೀವನ ಆಯ್ತು, ಶೋಪಿ ಜೀವನ ಆಯ್ತು, ಅಂತ ವಿರೋಧಿ ಅದನ್ನ. ಅಂತವಕ್ಕೆಲ್ಲ ಕೊಡಲ್ಲ. ಸುಮ್ನೆ ನಾ ಏನಂತೀನಿ, ಗುಡಿ ಮೀನು ಹಿಡಿದು ತಿನ್ಸೋದಕಿನ, ಅದು ಒಂದ್ ಗಾದೆ ಮಾತಿದೆ ಇಂಗ್ಲಿಷ್ ನಲ್ಲಿ, ಮೀನ್ ಹಿಡಿದು ತಿನ್ಸೋದಕಿನ ಮೀನ್ ಹಿಡಿಯೋದ್ ಕಲಿಸ್. ಅದಕ್ಕೆ ವಿದ್ಯಾಭ್ಯಾಸಕ್ ಕೊಡ್ತೀನಿ, ಹಸಿವಾದವ್ರಿಗೆ ಕೊಡ್ತೀನಿ. ಆರೋಗ್ಯ ಏನಾದ್ರು ಆರೋಗ್ಯ ಅವ್ರದ್ದು ಬಹಳ ತುರ್ತಿ ಇತ್ತಪ್ಪ ಅಂತದಕ್ ಕೊಡ್ತೀನಿ. ಆದ್ರೆ ಏನೋ ಒಂದ್ ಕಟ್ತೀನಿ, ನಾನ್ ಆ ಹಬ್ಬ ಮಾಡ್ತೀನಿ, ಈ ಸಂಭ್ರಮ ಮಾಡ್ತೀನಿ ಅಂತ, ನಾ ಹುಟ್ಟಬ್ಬ ಮಾಡ್ತೀನಿ ಅಂತವಕ್ ನಾನು ಸ್ವಲ್ಪ ವಿರೋಧ ಇದ್ದೀನಿ ಕೊಡೋದಕ್ಕೆ. ಇಲ್ಲ, ಒಳ್ಳೆ ವಿಚಾರನೇ. ಏನ್ ಕತೆ ಇದೆ, ಅವ್ರಿಗೆ ಏನ್ ಅಗತ್ಯ ಇದೆ, ಈಗ ನೀಡ್ಸ್, ಬೇಸಿಕ್ ನೀಡ್ಸ್, ಅದನ್ನ ನಾವು ಪೂರೈಸಿ ಆಮೇಲೆ ಅವ್ರನ್ನ ಒಂದಷ್ಟು ಅವಶ್ಯಕತೆ ಎಷ್ಟಿದೆನೋ ಅಷ್ಟೇ ಅವಶ್ಯಕತೆ ತಕ್ಕಂಗೆ ನಮಗ ಶಕ್ತಿ ಇದ್ದಷ್ಟು ನಾವು ಅವ್ರಿಗೆ ಸಹಾಯ ಮಾಡೋದ್ರಿಂದ ಆಮೇಲೆ ಆ ಭಯನೂ ನನಗಿಲ್ಲ. ಇದನ್ ಮಾಡದೇ ಇದ್ರೆ ನನ್ಗೇನೋ ಆಗ್ಬಿಡುತ್ತೆ, ಇದನ್ ಮಾಡಿದ್ರೆ ನನಗ್ ಪುಣ್ಯ ಬರುತ್ತೆ, ಆ ಭಯ ಇಲ್ಲ. ಇನ್ನೊಂದು ಬಾರದು ಬಪ್ಪುದು ತಪ್ಪುದು. ಬಸವಣ್ಣ ಹೇಳ್ದಂಗೆ ನನ್ ಹಣೆಯಲ್ಲಿ ಏನಿರುತ್ತೆ ಅದು ಹಾಗೆ ಆಗುತ್ತೆ. ನಾನು ಹೌದಪ್ಪ ಹಣೆ ತಪ್ಸೋಕ್ ಹೋಗಿ ನಾ ಏನೋ ಒಂದು ದೊಡ್ಡ ಪೂಜೆ ಮಾಡಿಸಿದೆ, ಅಥವಾ ಎಲ್ಲೋ ಹೋಗ್ ಬಂದೆ, ಎಲ್ಲೋ ಯಾತ್ರೆ ಹೋಗ್ ಬಂದೆ, ಅದು ಸಾಧ್ಯ ಇಲ್ಲ. ದೇವ್ರು ಏನ್ ಬರೆದು ಕಳ್ಸಿರ್ತಾನೆ ಅದು ಆಗ್ತಾ ಇರುತ್ತೆ, ಅದನ್ನ ನಾವು ಹೊಂದ್ಕೊಳ್ಳೇಬೇಕು. ಈಗ ನಂದೇ ಉದಾಹರಣೆ ಹೇಳ್ಬೇಕಂದ್ರೆ, ಮಂಗಳವಾರ ಪೂಜೆ ಮಾಡಿದ್ರೆ ಗಂಡನ ಆಯುಷ್ ಜಾಸ್ತಿ ಆಗುತ್ತೆ ಅಂತಾರೆ. ಎಷ್ಟು ನಿಷ್ಠೆಯಿಂದ ಮಾಡಿದೆ ಹಾಗಾದ್ರೆ? ಯಾವ್ದನ್ನು ನಾವು ತಪ್ಸಕ್ ಆಗೋದಿಲ್ಲ. ಅದೇ ಒಂದ್ ನಿದರ್ಶನ. ಮತ್ತಿದೇನ್ ಬೇಕು? ಅದಕ್ಕೆ ನಾನು ಏನಂತೀನಿ, ನಾವು ಏನಿದ್ರು ಒಳ್ಳೇದ್ ಮಾಡ್ಬೇಕು. ಒಳ್ಳೇದಂದ್ರೆ ನಮ್ ದೃಷ್ಟಿ ಇಲ್ಲಲ್ಲ, ದೇವರ ದೃಷ್ಟಿಲಿ. ಈಗ ನೋಡಿ, ಒಂದೊಂದ್ ಧರ್ಮ ಒಂದೊಂದು ಒಳ್ಳೇದಂತ ಹೇಳುತ್ತೆ. ಅದಕ್ಕಿನ್ನ ದೇವರ ದೃಷ್ಟಿಲಿ ಯಾವ್ದು ಒಳ್ಳೇದು ಅದನ್ನ ನಾವು ಮಾಡ್ಬೇಕು. ಯಾರಿಗ ಏನ್ ಅಗತ್ಯ ಇದೆ, ಒಳ್ಳೆ ಅಗತ್ಯಗಳು, ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಪೂರೈಸೋದು ಧರ್ಮ. ಯಾರಿಗೂ ನೋವು ಮಾಡಬಾರ್ದು, ನಮಗಾಗಲ್ಲ, ಸಹಾಯ ಮಾಡಕ್ಕಾಗಲ್ಲ, ಯಾರಿಗೂ ತೊಂದರೆ ಕೊಡಬಾರ್ದು, ನೋವು ಕೊಡಬಾರ್ದು. ನಾವ್ ಎಲ್ಲಿ ಸಹಾಯ ಮಾಡ್ತೀವಿ, ಎಲ್ಲಿ ಅನುಕಂಪ ತೋರಿಸ್ತೀವಿ, ಅಲ್ಲೇ ದೇವ್ರಿದಾನೆ. ಅದೇ ದೇವ್ರು. ಆಮೇಲೆ ಆಸೆ ಇಲ್ದೆ ಮಾಡ್ಬೇಕು. ನಾವು ಇದನ್ ಮಾಡಿದ್ರೆ ಆಸೆ, ಹೌದಪ್ಪ ಇವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ, ಆತರ ಆಸೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೇಕು ನಮ್ಗೆ. ಅವ್ರು ನಮ್ಮನ್ನ ಕೆಲವೊಬ್ರಿಗೆ ನಾವು ಕೊಟ್ಟವ್ರು ನಮ್ಮನ್ನ ನೆನ್ಸೋದೇ ಇಲ್ಲ, ಹೋಗ್ಬಿಟ್ಟಿರ್ತಾರೆ. ನಾವ್ ಅವ್ರು ನಮ್ಮನ್ನ ನೆನ್ಸ್ಲಿ ಅಂತಾನು ನಾವು ಬಯಸ್ಬಾರ್ದು. ಅವ್ರಿಗೆ ಉಪಯೋಗ ಆಯ್ತಿಲ್ಲೋ, ಮುಗೀತು. ಅವ್ರಿಗೆ ಎಜುಕೇಶನ್ ಕೊಟ್ಟಿವಿ, ಅವ್ನ್ ವಿದ್ಯಾವಂತ ಆದ, ಅವನಿಗೆ ಹಸಿವಾಗಿದೆ ಊಟಕ್ಕೆ ಕೊಟ್ವಿ, ಅವ್ನಿಗೆ ಹೊಟ್ಟೆ ತುಂಬ್ತು ಅಷ್ಟೇ. ಅವ್ನ್ ನಮಗ್ ಕೈ ಮುಗಿಬೇಕು, ನಮ್ಮನ್ನ ನೆನೆಸ್ಬೇಕು, ಏನು ಬೇಡ. ನಮ್ಗ್ ಪುಣ್ಯ ಬರ್ತತೆ ಇಲ್ಲೋ ಅದನ್ನು ವಿಚಾರ ಮಾಡ್ಬಾರ್ದು ನಾವು. ಇದೇ ನಿಜವಾದ
ಒಂದು ಇದು ಪುಣ್ಯದ ಕಾರ್ಯ. ಪಾಪ ಮಾಡದೇ ಇರೋದಂದ್ರೆ ಇದೆ. ಒಬ್ಬ ದೇವಸ್ಥಾನಕ್ ಹೋದ್ನಂತೆ. ಹ್ಮ್ ಹೋಗಿ ಕೃಷ್ಣನ್ ದರ್ಶನ ಮಾಡೋಣ ಅಂತೇಳಿ ಹುಡುಕ್ದ ಎಲ್ಲಿಯೂ ಜಾಗ ಇಲ್ಲ. ಸ್ಪೆಷಲ್ ಕ್ಯೂ ಇದೆ, ಇದ್ರ ಕ್ಯೂ ಇದೆ, ಆ ಕ್ಯೂ ಈ ಕ್ಯೂ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ದುಡ್ಡು. ಅದಕ್ಕೆ ಬಂದ್ ಸೈಡ್ ಕೂತ್ಕೊಂಡ್ ಕೇಳಿದ್ನಂತೆ, ಏನಪ್ಪಾ ಕೃಷ್ಣ, ನೀನ್ ಬರೀ ಶ್ರೀಮಂತರಿಗೆ ಮಾತ್ರ ದೇವ್ರನ, ನನ್ನಂತ ಬಡವನಿಗೆ ನೀನ್ ದರ್ಶನ ಇಲ್ವಾ ಅಂತ. ಹ್ಮ್ ಅವಾಗ ಕೃಷ್ಣ ಪ್ರತ್ಯಕ್ಷ ಹೇಳಿದ್ನಂತೆ ನಕ್ಕು, ಅಯ್ಯೋ ಹುಚ್ಚಪ್ಪ, ನಾನು ಅವ್ರಿಗಿದ್ದೀನಿ ಇವ್ರಿಗಿದ್ದೀನಿ ಅನ್ನೋದಲ್ಲ, ನಾನ್ ನಿಮಗ್ ಹೇಳಿದ್ನಾ ಈ ತರ ಕ್ಯೂ ಮಾಡ್ರಿ ಅಂತ ಹೇಳಿ. ಕರೆಕ್ಟ್. ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ, ನಾನ್ ಅಲ್ಲಿದ್ದೀನಿ, ಅವ್ರನ್ನ ಪ್ರೀತಿ ಮಾಡ್ರಿ, ನಾನ್ ಅಲ್ಲವ್ರಿದ್ದೀನಿ. ಯಾರಿಗೆ ಸಮಸ್ಯೆ ಇದೆ ಅಂತ ನಿನ್ನ ಶಕ್ತಿಗೆ ನೀವು ಅಷ್ಟು ಸಹಾಯವನ್ನ ನೀವು ಮಾಡ್ರಿ. ನೀನ್ ತಿನ್ನೋ ತುತ್ತಲ್ಲಿ ಒಂದು ತುತ್ತು ಅನ್ನ ಅವ್ರಿಗೆ ಕೊಡ್ರಿ, ಅದ್ರಲ್ಲೆಲ್ಲ ನಾನಿದ್ದೀನಿ. ಇದ್ರಲ್ಲೆಲ್ಲ ನನ್ನನ್ನು ನೋಡೋದ್ ಬಿಟ್ಟು ನೀವೇ ಅಲ್ಲಿ ಕ್ಯೂವಲ್ಲಿ ಕೂತ್ಕೋತೀರಿ. ಕರೆಕ್ಟ್. ಆ ಕ್ಯೂಗಳನ್ನ ಮಾಡೋದ್ ನೀವು ಕ್ಯೂ ಮಾಡಿ ಮನುಷ್ಯನೇ, ಗುಡಿ ಕಟ್ಟಿರೋನು ಮನುಷ್ಯನೇ, ಮೂರ್ತಿ ದೇವ್ರ ಹಿಂಗಿದಾನೆ ಅಂತ ಮಾಡಿ ಇಟ್ಟಿರೋನು ಮನುಷ್ಯನೇ. 4 ಗಿಡ ಹಚ್ಚು, ಪರಿಸರನ ಪ್ರೀತಿ, ಅದ್ರಲ್ಲೂ ನಾನಿದ್ದೀನಿ. ನೀವೇ ಪ್ರಕೃತಿಯಲ್ಲಿ ದೇವ್ರದಾನ. ಹೋಗಿ ಅಲ್ಲಿ ಹೇಳ್ತೀರಂತ. ಇವಾಗ ನೀವು ಎಷ್ಟು ಮಾತಾಡಿದ ನನ್ಗೆ ಅದೆಲ್ಲೋ ಓದಿದ್ದ ಕಥೆ ನನಗೆ ನೆನಪಾಯ್ತು. ಇನ್ನೊಂದ್ ವಿಷಯ, ನೀವು ಮಹಾಮನೆಯದೊಂದೇನೋ. ಹೌದು, ನಾನು ಒಂದ್ ಸ್ವಲ್ಪ ಬಸವ ಪ್ರಿಯೆ. ಬಸವಣ್ಣನ ಬಗ್ಗೆ, ಬಸವಣ್ಣನ ಒಂದು ಕಾರ್ಯದ ಬಗ್ಗೆ, ವಿಶ್ವಕ್ಕೆ ಅಣ್ಣನಾದ ಬಸವಣ್ಣ ವಿಶ್ವ, ಅವನಲ್ಲಿ ಏನು ಹುಡುಕಿದ್ರು ತಪ್ಪು ಕಾಣೋದಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ರತಿ ವರ್ಷ ಮನೇಲಿ ಮಹಾಮನೆ ಅಂತ ಇಟ್ಕೊಂತೀನಿ. ಮಹಾಮನೆ ಇಟ್ಟುಕೊಂಡು ಒಂದು ಪ್ರವಚನ, ಬಸವ ವಚನ ಅವೆಲ್ಲ ಒಂದು ಜನರಿಗೂ ಒಂದು ತಿಳಿಸ್ದಂಗ ಆಗ್ತತಿ. ಮಾನಸಿಕ ಸ್ವಾಸ್ಥ್ಯ ಇದೆ ಅಲ್ಲಿ. ಯಾರೇ ಒಂದು ನಮ್ ತಮ್ಮನಿಗೆ ಒಂದ್ಸಲ ಅಂದ್ರೆ ಬಾಂಬೆಕ್ ಮಾನಸಿಕ ಸ್ವಾಸ್ಥ್ಯ ಶಿಬಿರಕ್ಕೆ ಹೊಂಟಿದ್ದ ಅವನು. ಅಲ್ಲಿ ಯಾರಪ್ಪ ನೀನು ಅಲ್ಯಾಕ್ ಹೊಂಟಿ, ಬಸವರಾಜ ಅಂತ ಹೆಸರು ಇಟ್ಕೊಂಡಿ ಎಲ್ಲ, ನೀ ಅಲ್ಲೋ ನಿಮ್ಮ ಧರ್ಮದೊಳಗ ಬಸವಣ್ಣ ಹೇಳ್ದಂಗೆ ಯಾರೂ ಹೇಳಿಲ್ಲ, ಅವನ್ ವಚನಗಳನ್ನ ಓದ್ಬಿಡು, ಅದ್ರೊಳಗ ಮಾನಸಿಕ ಸ್ವಾಸ್ಥ್ಯ ಐತಿ ಅಂದಾಗ ನಮ್ ತಮ್ಮ ಶಿಬಿರಕ್ಕೆ ಹೋಗೋದ್ ಬಿಟ್ಟು ವಾಪಸ್ ಬಂದು ವಚನ ಓದಕ್ಕೆ ಶುರು ಮಾಡಿದ್ನಂತೆ. ಅದ್ರೊಳಗೆ ಮಾನಸಿಕ ಸ್ವಾಸ್ಥ್ಯ ಸಾಕಷ್ಟು ಐತಿ. ಹೊಸಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ಮನೆಯೊಡೆಯ ಅಂದ್ರ ನಮ್ಮ ಅರಿವು, ನಮ್ಮ ತಿಳುವಳಿಕೆ. ಈ ಅರಿವೇ ಇಲ್ಲದ ಮೇಲೆ ನಮ್ಮೊಳಗೆ ನೆಗೆಟಿವ್ ಥಿಂಕ್ ತುಂಬಿ ನಮ್ ಮನೆ ಹೊಲಸಾಗ್ಬಿಡ್ತೈತಿ, ನಮ್ಮ ಮನಸ್ಸು ನಮ್ಮ ಮನೆ ಹೊಲಸಾಗ್ಬಿಡ್ತೈತಿ. ಎಷ್ಟು ಚಂದ ಇದಾವೆ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸಿಲೊಳಗೆ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಅಂದ್ರೆ ನಾವು ಅರಿವಿಲ್ದಾಗ ನಮ್ಮ ಒಂದು ನಾವು ಅಜ್ಞಾನಿಗಳಾದಾಗ ನಮ್ಮ ಮನಸ್ಸು ಕೆಟ್ಟ ಹೋಗ್ತತಿ. ನಾವು ಜ್ಞಾನಿಗಳಾಗಿರ್ಬೇಕು, ಅರಿವುಳ್ಳವರಾದ್ರೆ ಎಲ್ಲಾ ಚೆನ್ನಾಗಿ ಆಗ್ತತಿ. ಮತ್ತೆ ನನ್ 3 ಮಕ್ಕಳು ಅವರು ಅಷ್ಟೇ ನ್ಯಾಚುರೋಪತಿ, ಇದು ನೇಚರ್ ಫುಡ್, ನ್ಯಾಚುರೋಪತಿ ಎಲ್ಲಿ ಹೊರಗಿನ ತಿಂತಿರ್ಲಿಲ್ಲ. ಆರೋಗ್ಯನೂ ಅದರಿಂದ ಚೆನ್ನಾಗಿ ಇಟ್ಕೊಂಡಿದ್ದಾರೆ. 3 ಮಕ್ಕಳು, 3 ಸೊಸೆಯರು, 6 ಮೊಮ್ಮಕ್ಕಳು. ನಿಮ್ಮ ಹೆಸರು, ನಿಮ್ಮ ಕುಟುಂಬದಲ್ಲಿ ಒಂದು ಹೆಸರಿನ ವಿಶೇಷತೆ ಕೇಳಿದೀನಿ ನಾನು, ಹೇಳ್ತೀರಾ? ನನ್ನ ಹೆಸರು ಅನ್ನಪೂರ್ಣ, ನಮ್ಮ ಮನೆಯವ್ರ ಹೆಸರು ಶರಣಪ್ಪ, ಶರಣ್ ಅಂತ. ನಮ್ಮ ಅತ್ತೆಯವರು ಏನ್ ಮಾಡಿದ್ರು, ನನ್ ದೊಡ್ಡ ಮಗನಿಗೆ ಪ್ರವೀಣ್ ಅಂತ ಹೆಸರಿಟ್ರು. 3 ಜನದ್ದು ಣ ಬಂದ್ಬಿಡ್ತಲ್ಲ, ಕೊನೆಗ್ ಬಂದವ್ರಿಗೆಲ್ಲ ಣ ಅಂತ ಇಟ್ಕೊಂಡು ಹೋಗ್ಬಿಟ್ವಿ. ಪ್ರವೀಣ, ಕಿರಣ, ಅರುಣ ಮಕ್ಕಳು. ಮೊಮ್ಮಕ್ಕಳ ಹೆಸರು ಶರಣ್ಯ, ಹೆಣ್ಣು ಹುಡುಗಿಯರ ಹೆಸರು ಶರಣ್ಯ, ಧರಣ್ಯ, ಪ್ರಣಮ್ಯ. ಆಮೇಲೆ ಗಂಡು ಹುಡುಗರ ಹೆಸರು ಶರಣ್, ತರುಣ್, ವರುಣ್. ಗಂಡು ಮೊಮ್ಮಕ್ಕಳ ಹೆಸರು. ಮನೆ ಹೆಸರು ವರೇಣ್ಯ. ನಿಮ್ ಮನೆ ಹೆಸರುನು ವರೇಣ್ಯ. ನಮ್ದು ಇದು ಜುವೆಲ್ಸ್ ಶೋರೂಮ್ ಇಂದ ಸಿಲ್ವರ್ ಜುವೆಲ್ಸ್, ಅದ್ರದ್ದು ವರೇಣ್ಯ. ಆಮೇಲೆ ನಮ್ದು ಕಂಪನಿ ಹೆಸರು ನಾಗಶಾಂತಿ ಅಂತ ಇದೆ. ಅನುಶರಣ್ ಗ್ರೂಪ್ ಅಂತ. ಅನುಶರಣ್ ಅಂದ್ರೆ ನಂದು ಅನು, ನಮ್ಮ ಮನೆಯವ್ರ ಶರಣ್. ಅನುಶರಣ್ ಗ್ರೂಪ್ ಅಂತ. ಅನುಶರಣ ಗ್ರೂಪ್ ಅಂತ ಹಾಕಿದ್ರಿ. ನ ಮತ್ತು ರ ಎಲ್ಲದ್ರೊಳಗು ಬಂದವು, ಎಲ್ಲರೊಳಗುನು ಹೆಸರಿನಲ್ಲಿ ಬಂದವು. ಈ ವರಣ್ಯ ಅನ್ನೋದಕ್ಕೆ ಏನಾದ್ರು ಅರ್ಥ ಇದೆಯಾ? ಇದೆ. ವರಣ್ಯ ಅಂದ್ರೆ ಶ್ರೇಷ್ಠ ಅಂತ, ಸಂಸ್ಕೃತ ಅದು. ಸಂಸ್ಕೃತ ಪದ. ವರೇಣ್ಯ ಅಂತಂದು ಶ್ರೇಷ್ಠ, ನಂಬರ್ 1 ಅಂತ. ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ತುಂಬ ಕುಟುಂಬದಿಂದ ಬಂದು ಕಷ್ಟ ಜೀವನವನ್ನ ಸಹಿಸ್ಕೊಂಡ್ ಬಂದು ಇವತ್ತಿನ ದಿನ ಮತ್ತೆ
ದೊಡ್ಡ ದೊಡ್ಡ ಕಂಪನಿಗಳು, ಜ್ಯುವೆಲ್ರಿ ಶಾಪ್ಗಳಿಗೆ ಓನರ್ಗಳೆಲ್ಲ ಆಗಿದ್ದೀರಾ. ಈ ನಿಮ್ಮ ಸ್ಫೂರ್ತಿದಾಯಕವಾದಂತ ಮಾತು, ನಮ್ಮದೊಂದು ಸಣ್ಣ ಪ್ರಯತ್ನ ನಿಮ್ಮಂತ ಹಿರಿಯರನ್ನ ಪರಿಚಯ ಮಾಡಿಸಿದ್ದು. ಈ ಪರಿಚಯವನ್ನ ತಗೊಂಡು ಈಗಿನ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಯಾಕಂದ್ರೆ ಈಗ ತಂದೆ ಇಲ್ಲ, ಅಯ್ಯೋ ನಮ್ಮ ಅಪ್ಪ ಅಂದ್ರೆ ಇಲ್ಲಿ ಬಿಡಪ್ಪ ನಮ್ಮ ಹತ್ರ ಏನು ಇಲ್ಲ ಅಂತ ಕುಸಿದ್ಕೊಂಡ್ರು ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಗಂಡು ಹುಡುಗರಾದ್ರೂ ಪೂರ ಗಂಡು ಮಕ್ಕಳು ಆ ತರ ಇದ್ದಾರೆ. ಸೊ ಎಲ್ಲರೂ ಇದೊಂದು ಸ್ಫೂರ್ತಿದಾಯಕವಾದಂತ ಕತೆ ಅಂತಾರ ತಿಳ್ಕೊಡ್ರಿ. ಓ ನೋಡ್ ಅವರು ಆ ತರ ಎಲ್ಲ ಮಾಡಿದ್ರು, ನಾವ್ ಯಾಕೆ ಆಗ್ಬಾರ್ದು ಆ ತರ ಅಂತ ತಿಳ್ಕೊಂಡು ಜೀವನವನ್ನ ಮುಂದುವರ್ಸ್ಕೊಂಡದ್ದು ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗೋದು ನಮ್ ಕೈಯಲ್ಲಿರುತ್ತೆ. ಸೊ ಅದಕ್ಕೆ ಅನ್ನಪೂರ್ಣಮ್ಮನವರ ನುಡಿಮುತ್ತುಗಳನ್ನ ನಿಮ್ ಜೀವನದಲ್ಲಿ ಎಲ್ಲಾರು ಅಳವಡಿಸ್ಕೊಡ್ರಿ. ಬದುಕು ನಮಗಿಂತ ಹೆಚ್ಚೇನಲ್ಲ, ಅದನ್ನ ನಾವ್ ಹೇಗ್ ಬದುಕ್ತಿವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಹೌದು, ನಾವ್ ಹೇಗ್ ಬದುಕ್ತಿವಿ ಅನ್ನೋದು ನಮ್ಮ ಕೈಯಲ್ಲಿ. ಎಷ್ಟೇ ಊಟ ಮಾಡಿದ್ರು ಚಿನ್ನ ಬೆಳ್ಳಿ ತಟ್ಟೆಲ್ಲಾದ್ರೂ ನಾವು ತಿನ್ನೋದು ಅನ್ನ ರೊಟ್ಟಿ ಪಲ್ಯನೇನೆ. ಅದಕ್ಕೆ ದಯವಿಟ್ಟು ಯಾರು ಕಷ್ಟ ಬಂತು ಅಂತ ಹೇಳಿ ತಪ್ಪ ದಾರಿ ಅಥವಾ ತಪ್ಪ ನಿರ್ಧಾರವನ್ನ ಕಷ್ಟ ಬಂದು ಕುಗ್ಗಬಾರ್ದು, ಸುಖ ಬಂತು ಅಂತ ಹಿಗ್ಬಾರ್ದು. ಸಮಾನ ಮನಸ್ಸು, ಸಮತ ಪ್ರಜ್ಞೆ ಇರ್ಬೇಕು. ನಾನು ಹಿಂದೆ ಪ್ರಮಿಳಮ್ಮ ಅವ್ರನ್ನ ಪಾಡ್ಕಾಸ್ಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕವನಗಳನ್ನು ಬರೀತಾರೆ. ಈಗ ಅವ್ರು ನಿಮ್ ಬಗ್ಗೆ ಒಂದು ಕವನಗಳನ್ನ ಹೇಳ್ತಾರೆ. ಅಮ್ಮ ಕೂತ್ಕೊಳ್ರಿ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ.